ಚಾಮರಾಜನಗರ ಜಿಲ್ಲೆ ಇಲ್ಲ, ಆಗ ಮೈಸೂರು ಜಿಲ್ಲೆ. ಬಿಪಿನ್ ಗೋಪಾಲ್ ಕೃಷ್ಣ SP ಸಾಹೇಬರು, ಪೊಲೀಸ್ ಆಫೀಸರು ಮತ್ತು ನಮ್ಮ ಆಫೀಸರೆಲ್ಲ ಬರ್ತಾ ಇರ್ತಾರೆ, ಹೋಯ್ತಾ ಇರ್ತಾರೆ. ಶ್ರೀನಿವಾಸ ಅವರು ಬಂದಾಗ ಏನಾಗುತ್ತದೆ, ಶ್ರೀನಿವಾಸ ಅವ್ರು ಬಂದಾಗ ಊರಲ್ಲಿ ಜನ ಇರಲ್ಲ. ಸಬ್ ಇನ್ಸ್ಪೆಕ್ಟ್ರ್ ಕೊಲೆ ಮಾಡಿಬಿಟ್ರಲ್ಲ ಅಂದ್ಬಿಟ್ಟು ಊರು ಜನ ಭಯಪಟ್ಟು ಎಲ್ಲ ಹೊರಗಡೆ ಹೊರಟೋಗಿರ್ತಾರೆ ಜನಗಳು. ಶ್ರೀನಿವಾಸ ಅವ್ರು ಮಾತ್ರ ಯಾರಿಗೂ ಹೊಡೆಯಲ್ಲ, ಅಕ್ವಿಸ್ಟ್ಗೂ ಹೊಡೆಯಲ್ಲ, ಹೊಡೆಯಂಗಿಲ್ಲ. ನಾವು ಹೊಡೆಯಂಗಿಲ್ಲ, ಅವರು ಹೊಡೆಯಲ್ಲ. ಅವರು ಸೇವಿಗೌಡರು ಆನೆ ಹೊಡಿತಿದ್ರು, ಆನೆ ಹೊಡೆದ್ಬಿಟ್ಟು ಆನೆ ಕೊಂಬು ನನಗೆ ಕೊಡು, ನಾನು ಸೇಲ್ ಮಾಡ್ತೀನಿ ಅಂತ ಹೇಳ್ತಾರೆ. ಇದು ಹಿಸ್ಟ್ರಿ, ನಮಗೆ ಗೊತ್ತಿಲ್ಲ ಅದು. ಅವರು ಹಿಂಗೆ ಹೇಳ್ತಿದ್ರು. ಅದಕ್ಕೆ ಆ ವೀರಪ್ಪ ಅವ್ರ ಜೊತೆಗೆ ಸೇರ್ಕೊಂಡ, ಆಮೇಲೆ ಆನೆ ಹೊಡೆಯೋಕ್ಕೆ ಶುರು ಮಾಡ್ದ, ಆಮೇಲೆ ಗಂಧ ಮಾಡೋಕ್ಕೆ ಶುರು ಮಾಡ್ದ ಅಂತ ಇರೋದು. ಒಂದು ಲೋಡ್ ಗಂಧನೇ ಬಂದು ಹೋದಾಗ ಏನೈತೆ, ಕೆಸರಲ್ಲಿ ಹಳ್ಳಗಳಲ್ಲಿ ದಾಟಬೇಕಲ್ಲ, ದಾಟಕ್ಕಾಗದೇನೆ ಸಿಕ್ಕಾಕತ್ತು ಲಾರಿ. ಸಿಕ್ಕಾಕೊಂಡಾಗ ಆ ಕಡೆ ರೇಂಜ್ ಆಫೀಸರು ಬಂದರು. ಆವಾಗ ಬಂದಾಗ ಏನಾಯ್ತು, ಇವನು ಟ್ರಾನ್ಸ್ಪೋರ್ಟ್ ಮಾಡೋಕ್ಕಾಗಲಿಲ್ಲ, ಅವರು ತಗೊಂಡೋಗಕ್ಕಾಗಲಿಲ್ಲ. ಅವ್ರು ಜಾಸ್ತಿ ಫೋರ್ಸ್ ಇಲ್ಲಲ್ಲ, ಅವ್ರು ಏನು ಮಾಡ್ತಾರೆ, ಯಾರಿಗೂ ಬೇಕಾಗಿಲ್ಲ, ಬೆಂಕಿ ಹಾಕ್ಬಿಡ್ತಾರೆ. ಬೆಂಕಿ ಹಾಕಿ ಸುಟ್ಟೋಗ್ಬಿಡ್ತದೆ, ಲಾರಿ ಸಮೇತ ಸುಟ್ಟೋಗ್ಬಿಡ್ತದೆ, ಗಂಧಾಗಿದೆ ಎಲ್ಲ ಸುಟ್ಟೋಯ್ತದೆ. ದಿನೇಶು, ರಾಮಲಿಂಗಮ್ಮ, ಜಗನ್ನಾಥ್ ಸಾಹೇಬ್ರು ಅವರೆಲ್ಲ ಒಳ್ಳೆ ಪ್ರಾಂಪ್ಟ್ ಆಫೀಸರು. ಗೆಳೆಯರೆ, ಎಲ್ರಿಗೂ ನಮಸ್ಕಾರ. ಡಿಜಿಟಲ್ ಮಾಧ್ಯಮಕ್ಕೆ ಎಲ್ರಿಗೂ ಸ್ವಾಗತ. ನಾನಿವತ್ತು ಕೊಳ್ಳೇಗಾಲದಲ್ಲಿದ್ದೀನಿ. ಕೊಳ್ಳೇಗಾಲದಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ನಾನಿದ್ದೀನಿ. ನನ್ನ ಜೊತೆ ಇವತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಹಲವಾರು ವರ್ಷಗಳ ಕಾಲ ಸೇವೆ ಸಲ್ಲಿಸಿದಂಥ ಡ್ರೈವರ್ ರಾಮು ಅವರಿದ್ದಾರೆ. ರಾಮು ಅವರು ಇವತ್ತು ರೋಚಕ ಕಥೆಗಳನ್ನ ಹೇಳ್ತಾರೆ. ರೋಚಕ ಕಥೆ ಅಂತ ಹೇಳಿದ್ರೆ, ವೀರಪ್ಪನ ಹೆಜ್ಜೆ ಗುರುತನ್ನ ನಾವು ಸರಣಿ ಕಾರ್ಯಕ್ರಮದಲ್ಲಿ ಆಗಲೇ ಬರ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ಪಾತ್ರ ವಹಿಸರು ಶ್ರೀನಿವಾಸ್ ಸರ್, ಕೀರ್ತಿ ಚಕ್ರ ಶ್ರೀನಿವಾಸ್ ಸರ್. ಅರಣ್ಯಾಧಿಕಾರಿ ಅವ್ರದ್ದು ಒಂದು ದಿನ ಕೊಲೆ ಆಗುತ್ತೆ. ಅದಕ್ಕೂ ಮುಂಚೆ ಅವ್ರು ಏನೆಲ್ಲ ಮಾಡಿದ್ರು, ಯಾವ ರೀತಿ ಸಾಹಸ ಮಾಡಿದ್ರು, ವೀರಪ್ಪನ ಹಿಡಿಯೋದ್ರಲ್ಲಿ ಅವ್ರ ಪಾತ್ರ ಎಷ್ಟಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಅದನ್ನು ಇವ್ರು ರೋಚಕ ಕಥೆ ಹೇಳ್ತಾರೆ. ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್. ರಾಮ ಸರ್, ಎಷ್ಟು ವರ್ಷ ಇಲ್ಲಿ ಕೆಲಸ ಮಾಡ್ತಾ ಇದ್ದೀರಾ? ನಾವು ಇಲ್ಲಿ 34 ವರ್ಷ ಮೇಡಮ್, ಅಂದರೆ ಕೊಳ್ಳೇಗಾಲ ತಾಲೂಕಲ್ಲಿ ಮೇಡಮ್. ಶ್ರೀನಿವಾಸ್ ಸರ್ ಜೊತೆ? ಶ್ರೀನಿವಾಸ ಸಾಹೇಬ್ರ ಜೊತೆ 2 ವರ್ಷ ಮೇಡಮ್. ಬನ್ನಿ ಹಾಗಾದ್ರೆ. ಬನ್ನಿ. ನಂದು ಊರು ಗುಂಡ್ಲುಪೇಟೆ ತಾಲೂಕು ಗರಗನಹಳ್ಳಿ. ನನ್ನ ಹೆಸರು ರಾಮು ಅಂತ. ನಾನು STFಗೆ ಬಂದೆ. STFಗೆ ಬಂದಾಗ ನಂಗೆ ಶ್ರೀನಿವಾಸ ಸಾಹೇಬರು ಸಿಕ್ಕಿದ್ರು. ಶ್ರೀನಿವಾಸ ಸಾಹೇಬರು STFಗೆ ಬಂದ ನಂತರ ಶ್ರೀನಿವಾಸ ಸಾಹೇಬರು ಬಂದು ಶ್ರೀನಿವಾಸ ಸಾಹೇಬ್ರಿಗೆ ನಾನು ಡ್ರೈವರಾಗಿ ಕೆಲಸ ಮಾಡ್ತಾಯಿದ್ದೆ. ಶ್ರೀನಿವಾಸ ಸಾಹೇಬರು ಭಾರಿ ಪ್ರಾಮಾಣಿಕರು ಮತ್ತು ಭಾಳ ಒಳ್ಳೆಯ ಜನ. ಆದರೂ ನಮಗೆ ತಂದೆ ತಾಯಿ ಸಮಾನದಲ್ಲಿ ನಮ್ಮನ್ನೆಲ್ಲ ಬೆಳೆಸ್ತವ್ರು ಅವರು. ಶ್ರೀನಿವಾಸ ಸಾಹೇಬರು ಚಾಮರಾಜನಗರಕ್ಕೆ ಅಪಾಯಿಂಟ್ ಆಗಿ ಬಂದಾಗ ಈ ಆನೆ ಪೋಚಿಂಗ್ ಎಲ್ಲ ನಡೀತಿರ್ತದೆ. ಆಗ ಈ ವೀರಪ್ಪಂದು ಪೋಚಿಂಗು ಅಂತ ಗೊತ್ತಾಗಿ ಪೋಚಿಂಗ್ ಅಲ್ಲೆಲ್ಲ ಹುಡ್ತಾ ಇರ್ತಾರೆ ಅವರು. ಗೋಪಿನಾಥಮ್ಮು ಅಲ್ಲೆಲ್ಲ ಹೋಗಿ ನೈಟೇ ಹೋಗಿ ಹುಡ್ಕಾಡ್ತಾ ಇರ್ತಾರೆ. ಹುಡ್ಕಾಡ್ತಾ ಇರಬೇಕಾದ್ರೆ ಒಂದಿನ ಏನಾಯ್ತು, ವೀರಪ್ಪ ಬೆಂಗಳೂರಲ್ಲಿ ಸಿಕ್ಬಿಡ್ತಾನೆ. ಯಾವುದೋ ಸಮ್ಮೇಳನದಲ್ಲಿ ಹೋದಾಗ ಹೋಟ್ಲಲ್ಲಿ ಸಿಕ್ಬಿಡ್ತಾನೆ ಅವನು ವೀರಪ್ಪ. ಶ್ರೀನಿವಾಸ ಸರ್ಗೆ ಡೈರೆಕ್ಟು. ಅವಾಗ ನಾನು ಡ್ರೈವರ್ ಅಲ್ಲ, ಆಗ ಚಾಮರಾಜನಗರ DF ಸಾಹೇಬ್ರವರು ಅವರು ಅಲ್ಲಿ ಸಿಗ್ತಾರೆ. ಸಿಕ್ಕಿದಾಗ ಏನಾಗುತ್ತೆ, ಅವನ್ನ ಅರೆಸ್ಟ್ ಮಾಡಿ ಬೂದಿ ಪಡಗ ಗೆಸ್ಟ್ ಹೌಸ್ ಅಂತಿದೆ ಚಾಮರಾಜನಗರದಲ್ಲಿ. ಆ ಗೆಸ್ಟ್ ಹೌಸಲ್ಲಿ ತಂದಿರ್ತಾರೆ. ಮತ್ತು ಪೊಲೀಸವರು, ಫಾರೆಸ್ಟ್ ಅವರು ಎಲ್ಲನೂ ಕಾವಲ್ಗಿರ್ತಾರೆ. ಅವ್ರದ್ದು ಮನೆ ಚಾಮರಾಜನಗರದಲ್ಲಿ ಇರ್ತದೆ. ಚಾಮರಾಜನಗರಕ್ಕೆ ಅವರು ನೈಟ್ ಬಂದ್ಬಿಡ್ತಾರೆ. ನೈಟ್ ಬಂದ್ಬಿಟ್ಟಾಗ ಏನಾಯ್ತದೆ, ಅವನು ಬೇಡಿ ಸಮೇತ ತಪ್ಪಿಸ್ಕೊಬಿಡ್ತಾನೆ. ಬೇಡಿ ಸಮೇತ, ಬೇಡಿ ಹಾಕಿದ್ರಲ್ಲ, ಬೇಡಿ ಸಮೇತ ತಪ್ಪಿಸ್ಕೊತಾನೆ. ಬೆಳಿಗ್ಗೆ ಹೋಗೋದ್ರ ತನಕ ತಪ್ಪಿಸ್ಕೊಂಡಿರ್ತಾನೆ. ಆಮೇಲೆ ಅವನಿಗೋಸ್ಕರನೇ ಸಾಕಷ್ಟು ಗೋಪಿನಾಥಮ್ಮ ಅಲ್ಲಿ ಇಲ್ಲಿ ಯಾವ್ಯಾವ ಏರಿಯಾ ಇದೆ ಎಲ್ಲ ಕಡೆ ಹುಡ್ಕಾಡ್ತಾರೆ ಅವರು. ಹುಡ್ಕಾಡ್ತಾ ಇರಬೇಕಾದ್ರೆ ಸರಿ ಏನಾಯ್ತದೆ, ಅವನದು ಈ ಕಡೆ ಜಾಸ್ತಿಯಾಗಿ ಬೆಳವಣಿಗೆ ಬರ್ತದೆ. ಅಲ್ಲಿ ಇವರು ಹಿಂಗೆ ಹುಡ್ತಾ ಇರ್ತಾರೆ. ಶ್ರೀನಿವಾಸ ಸಾಹೇಬ್ರು ಬರೀ ವೀರಪ್ಪನಷ್ಟೇ ಅಲ್ಲ, ಅಕ್ರಮ ಯಾರು ಮಾಡ್ತಾರೆ ಯಾರನ್ನೂ ಬಿಡಲ್ಲ. ಅರಣ್ಯ ಪ್ರದೇಶದಲ್ಲಿ ಅಕ್ರಮ ಯಾರು ಮಾಡ್ತಾರೆ ಯಾರಿಗೂ ಅವರು ಬಿಡಲ್ಲ. ಅಷ್ಟೊಂದು ಪ್ರಾಮಾಣಿಕತೆ, ಡಿಪಾರ್ಟ್ಮೆಂಟು, ಅರಣ್ಯ ಪ್ರದೇಶದ ಬಗ್ಗೆ ಅಭಿಮಾನ, ಗೌರವ ಇಟ್ಕೊಂಡಿದ್ದವರು ಶ್ರೀನಿವಾಸ ಸಾಹೇಬರು. ಅವರು ಏನು ಮಾಡ್ತಾರೆ, ಹುಡುಕ್ತಾ ಇರ್ತಾರೆ. ಇಲ್ಲಿ ಏನಾಯ್ತದೆ, ಇಲ್ಲಿ ಒಂದು ಮೊದಲೇ ಶ್ರೀನಿವಾಸ ಸಾಹೇಬ್ರು ಹುಡುಕೋದಕ್ಕೂ ಮೊದಲೇ ಸ್ಟಾರ್ಟಿಂಗು ನಮ್ಮಲ್ಲಿ ಮೋಹನ ಅಂತ ಗಾರ್ಡ್ ಒಬ್ಬ 89ರಲ್ಲಿ ಕೊಲೆ ಆಯ್ತದೆ. ಈ ಕಡೆ ಶ್ರೀನಿವಾಸ ಸಾಹೇಬ್ರು ಹುಡುಕ್ತಾ ಇರ್ತಾರೆ, ಆ ಕಡೆ ಮೋಹನಿಂದ ಕೊಲೆ ಆಯ್ತದೆ. ಅದಕ್ಕೂ ಮೊದಲೇ ಚಿದಂಬರಂ ಅಂದ್ಬಿಟ್ಟು ಒಬ್ಬ ತಮಿಳ್ನಾಡು ರೇಂಜ್ ಆಫೀಸರ್ ಕೊಲೆ ಆಯ್ತದೆ. ತಮಿಳ್ನಾಡು ಅಂದರೆ ಅರಣ್ಯ ಪ್ರದೇಶದಲ್ಲಿ ಆಗೋದು, ಚಿದಂಬರಂ ಅಂತ. ಅಷ್ಟಕ್ಕೆ ನಮ್ಮ ಸಾಹೇಬ್ರಿಗೆ ಇನ್ನೂ ಜಾಸ್ತಿ ಇಂಟ್ರೆಸ್ಟ್ ಜಾಸ್ತಿ ಆಯ್ತದೆ. ಅವನ್ನ ಹುಡುಕಲೇಬೇಕು, ಅವನ್ನ ಹಿಡಿಲೇಬೇಕು ಅಂತ ಇರ್ತಾರೆ. ಚಿಕ್ಕಮಂಗ್ಳೂರು ಟ್ರಾನ್ಸ್ಫರ್ ಆಗಿರ್ತಾರೆ ಅವರು ಚಾಮರಾಜನಗರದಿಂದ. ಚಿಕ್ಕಮಂಗ್ಳೂರಿಂದ ಡೆಪ್ಯುಟೇಷನ್ ಹಾಕೊಂಡು ನಾನು ಹೋಗ್ತೀನಿ ವೀರಪ್ಪನ ಗಲಾಟೆಗೆ, ಅವನ್ನ ಹಿಡಿಬೇಕು ಅಂದ್ಬಿಟ್ಟು ಕೊಳ್ಳೇಗಾಲಕ್ಕೆ ಬರ್ತಾರೆ. ಅದಕ್ಕೂ ಆ ಟೈಮಲ್ಲೇ ಏನಾಗಿರುತ್ತೆ, ದಿನೇಶು, ರಾಮಲಿಂಗಮ್ಮು, ಜಗನ್ನಾಥು 3 ಜನ ಸಬ್ ಇನ್ಸ್ಪೆಕ್ಟ್ರು,
ಮತ್ತು ಒಬ್ಬ ಶಂಕರ್ ಅಂತ ಪೊಲೀಸು ಮೆಟ್ಕಲ್ ಅಂತ ಒಗೇನಕಲ್ ರೋಡಲ್ಲಿ ಅಟ್ಯಾಕ್ ಆಯ್ತದೆ ಅದು. ಅವರು ಸ್ಪಾಟ್ ಔಟ್ ಆಯ್ತಾರೆ ಅವರು ಅಷ್ಟು 4 ಜನ. ಇನ್ನು ಬಾಕಿ ಅವ್ರನ್ನೆಲ್ಲ ಧರ್ಮಪುರಿ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಸೇರಿಸಿರ್ತಾರೆ. ಆ ಟೈಮಲ್ಲಿ ನಾನೇ ಹೋಗ್ತೀನಿ ಅಂತ ಶ್ರೀನಿವಾಸ ಅವ್ರು ಬರ್ತಾರೆ. ಶ್ರೀನಿವಾಸ ಅವ್ರು ಬಂದಾಗ ಈ ಇನ್ಸಿಡೆಂಟ್ಗಳೆಲ್ಲ ಸ್ಟಾಪ್ ಆಗ್ಬಿಡ್ತದೆ ಆಟೋಮೆಟಿಕ್ಕಾಗಿ. ಕೊಲೆ ಎಲ್ಲ ಸ್ಟಾಪ್ ಆಗ್ಬಿಡ್ತದೆ. ಸ್ಟಾಪ್ ಆಗ್ಬಿಟ್ಟಾಗ ಊರಲ್ಲಿ ಏನಾಗುತ್ತೆ, ಎಲ್ಲ ಪೊಲೀಸ್ ಅವ್ರು ಬಂದಿರ್ತಾರೆ. ಆಗ ಬಿಪಿನ್ ಗೋಪಾಲ್ ಕೃಷ್ಣ SP ಸಾಹೇಬರು, ಮೈಸೂರು ಜಿಲ್ಲೆ ಇದು, ಚಾಮರಾಜನಗರ ಜಿಲ್ಲೆ ಇಲ್ಲ, ಆಗ ಮೈಸೂರು ಜಿಲ್ಲೆ. ಬಿಪಿನ್ ಗೋಪಾಲ್ ಕೃಷ್ಣ SP ಸಾಹೇಬರು, ಪೊಲೀಸ್ ಆಫೀಸರು ಮತ್ತು ನಮ್ಮ ಆಫೀಸರೆಲ್ಲ ಬರ್ತಾ ಇರ್ತಾರೆ, ಹೋಯ್ತಾ ಇರ್ತಾರೆ. ಶ್ರೀನಿವಾಸ ಅವರು ಬಂದಾಗ ಏನಾಗುತ್ತದೆ, ಶ್ರೀನಿವಾಸ ಅವ್ರು ಬಂದಾಗ ಊರಲ್ಲಿ ಜನ ಇರಲ್ಲ. ಸಬ್ ಇನ್ಸ್ಪೆಕ್ಟರ್ ಕೊಲೆ ಮಾಡಿಬಿಟ್ರಲ್ಲ ಅಂದ್ಬಿಟ್ಟು ಊರು ಜನ ಭಯ ಪಟ್ಟು ಎಲ್ಲ ಹೊರಗಡೆ ಹೊರಟೋಗಿರ್ತಾರೆ ಜನಗಳು. ಅದು ವೀರಪ್ಪನೇ ಅಂತ ಕನ್ಫರ್ಮ್ ಆಗುತ್ತೆ. ಅವ್ನು ವೀರಪ್ಪನೇ ಹೊಡೆದಿರೋದು, ಅವ್ರಿಗೆ ಗೊತ್ತಿರ್ತದಲ್ಲ. ಆಮೇಲೆ ಭಯ ಜನಕ್ಕೆ. ಇನ್ನು ನಾವು ಊರಲ್ಲಿದ್ದರೆ ನಮ್ಮನ್ನು ಬಿಡಲ್ಲ ಪೊಲೀಸವರು ಅನ್ನೋ ಅವ್ರಿಗೆ ಭಯ. ಪೊಲೀಸವ್ರು ಅವ್ರನ್ನೇನು ಮಾಡ್ತಿರ್ಲಿಲ್ಲ, ಆದರೆ ಪೊಲೀಸವ್ರ ಮೇಲೆ ಮಾಡ್ಬಿಡ್ತಾರೆ ಅಂತ ಇವ್ರಿಗೆ ಭಯ ಅಷ್ಟೇ. ಆಮೇಲೆ ಏನಾಯ್ತದೆ, ಊರನ್ನ ಅಂದರೆ ಒಂದು 90% ಖಾಲಿ ಮಾಡಿಬಿಡ್ತಾರೆ ಗೋಪಿನಾಥಮ್ಮ ಊರನ್ನ. ಶ್ರೀನಿವಾಸ ಅವ್ರು ಬಂದಾಗ ಏನಾಯ್ತು, ಅವ್ರು ಮೊದಲು ಮಾಹಿತಿ ಕಲೆಕ್ಟ್ ಮಾಡಕ್ಕೆ ಬರ್ತಿರಲ್ಲ, ಅವರೆಲ್ಲ ಗೊತ್ತಿರ್ತದೆ. ಹಂಗಾಗಿ ಯಾರು ಇಲ್ವಲ್ಲ ಅಂತೇಳಿ ಎಲ್ಲರನ್ನೂ ಏನು ಮಾಡ್ತಾರೆ, ಅವರು ನಾವು ಸಾರ್ ಜೊತೆಗೆ, ನಮ್ಮ ಸಾರ್ ಜೊತೆಗೇನೆ ನಮ್ದು ಕಾರ್ಯಾಚರಣೆ ಸ್ಟಾರ್ಟ್ ಆಗೋದು. ಸರಿ, ಅವ್ರೇನು ಮಾಡ್ತಾರೆ, ಎಲ್ಲೇ ತಮಿಳ್ನಾಡಲ್ಲಿ ಎಲ್ಲೆಲ್ಲಿದ್ದಾರೆ ಅವ್ರಿಗೆಲ್ಲ ಇಲ್ಲಿಗೆ ಬನ್ನಿ, ನಿಮ್ಮೂರು ಇದು, ನೀವ್ಯಾಕೆ ಬೇರೆ ಊರಲ್ಲಿದ್ದೀರಾ ಅಂದ್ಬಿಟ್ಟು ಎಲ್ಲರೂ ಕರ್ಕೊಂಬಂದು ಅಲ್ಲಿಗೆ ಸೇರಿಸ್ತಾರೆ. ಅವರೇ ಹೋಗಿರ್ತಾರೆ. ಶ್ರೀನಿವಾಸ ಅವರು ಎಲ್ಲ ಮಾಹಿತಿ ಕಲೆಕ್ಟ್ ಮಾಡಿ ಯಾವ್ಯಾವ ಊರು ಸೇರ್ಕೊಬಿಟ್ಟಿದ್ದಾರೆ ಇವರು ಅಂತ ಎಲ್ಲರನ್ನೂ ಕರ್ಕೊಬಂದು ಅವ್ರನ್ನೆಲ್ಲ ಸೇರಿಸ್ತಾರೆ. ಸೇರಿಸಾದ್ಮೇಲೆ ಏನಾಯ್ತದೆ, ಮತ್ತೆ ಮಾಹಿತಿ ಬೇಕಲ್ಲ ನಮ್ಗೆ, ಊರಲ್ಲಿ ಜನ ಇಲ್ಲ ಅಂದ್ರೆ ನಮ್ಗೆ ಮಾಹಿತಿ ಹೆಂಗೆ ಸಿಗಬೇಕು. ಅದಕ್ಕೋಸ್ಕರ ಎಲ್ಲನೂ ಕರ್ಕೊಂಬಂದು ಸೇರಿಸ್ತಾರೆ. ಸೇರಿಸಿದಾಗ ಏನು ಮಾಡ್ತಾರೆ, ಎಲ್ಲ ನಮ್ಮವ್ರನ್ನೆಲ್ಲ ಇಂಟೆಲಿಜೆನ್ಸಿಗೆ ಬಿಡ್ತಾರೆ. ನಮ್ಮ ಡ್ರೈವರ್ಗಳಾಗಿರ್ಬೋದು, ಗಾರ್ಡ್ಗಳಾಗಿರ್ಬೋದು, ಎಲ್ಲ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಬೇಕು, ಆ ಥರ ಬಿಡ್ತಾರೆ ಎಲ್ಲರಿಗೂ. ಶ್ರೀನಿವಾಸ ಅವ್ರು ಮಾತ್ರ ಯಾರಿಗೂ ಹೊಡೆಯಲ್ಲ, ಅಕ್ವಿಸ್ಟ್ಗೂ ಹೊಡೆಯಂಗಿಲ್ಲ. ನಾವು ಹೊಡೆಯಂಗಿಲ್ಲ, ಅವರು ಹೊಡೆಯಲ್ಲ ಅಕ್ವಿಸ್ಟ್ಗೆ. ಆಗ ಏನು ಮಾಡ್ತಾರೆ, ಹೊರಗಡೆ ಹೋಗ್ತಾರೆ, ಎಲ್ಲೆಲ್ಲೋ ಹಳ್ಳಿಗಳಲ್ಲಿ ಹೋಗ್ತಾರೆ, ಯಾವ ಪೋಸ್ಟ್ ಆಫೀಸಲ್ಲಿ ಯಾವ ಲೆಟ್ರ್ ಬಂತು ಅಂತ ತಿಳ್ಕೊತಾರೆ, ಯಾರಿಗೇನು ಲೆಟ್ರ್ ಬಂತು ಅಂತ ತಿಳ್ಕೊತಾರೆ. ಕೆಲವರು ಈ ಡ್ರಿಂಕ್ಸ್ ಅಂಗಡಿಗಳು ಕೂತಿದಾಗ ಅಲ್ಲಿ ತಿಳ್ಕೊತಾರೆ. ಆಮೇಲೆ ಕೆಲವರು ಈ ಜಾತ್ರೆಗಳು ನಡೀತದಲ್ಲ, ಆ ಜಾತ್ರೆಗಳನ್ನ ಹೋಗಿ ಅಲ್ಲಿ ಯಾರು ಬಂದಿರ್ತಾರೆ, ಅವ್ರ ಮನೆಗಳಲ್ಲಿ ಬಂದಿರ್ತಾರೆ ಅಂತ ಮಾಹಿತಿ ಕಲೆಕ್ಟ್ ಮಾಡೋಕ್ಕೆ ಎಲ್ಲ ಸ್ಟಾಪ್ ಎಲ್ಲ. ಶ್ರೀನಿವಾಸ ಸಾಹೇಬರು ಮೇನು ನಮಗೆ. ಅವರು ಏನು ಹೇಳ್ತಾರೆ ಹಂಗೆ, ಅವ್ರದ್ದೇ ಐಡಿಯಾ ಅದೆಲ್ಲ. ಅದೇ ಥರದಲ್ಲಿ ವೀರಪ್ಪನ್ ಟೀಮ್ ಮೊದಲೇ ಕಟ್ಬಿಟ್ಟಿದ್ದ. ವೀರಪ್ಪನ್ ಟೀಮು ಶ್ರೀನಿವಾಸ ಇವ್ರನ್ನ ಯಾರನ್ನ ಇದು ತಮಿಳ್ನಾಡು ರೇಂಜ್ ಆಫೀಸರ್ ಕೊಲೆ ಮಾಡಿದ್ನಲ್ಲ ಚಿದಂಬರಂ, ಅದಕ್ಕಿಂತ ಮೊದಲೇ ಕಟ್ಟಿದ್ದ ಅವನು ವೀರಪ್ಪನ್ ಟೀಮ್ನ. ಅದಲ್ದೇನೆ ಅವ್ರ ರಿಲೇಷನ್ನೇ 5 ಜನ ಕೊಲೆ ಮಾಡಿರ್ತಾನೆ ಮೊದಲೇ ಊರಲ್ಲಿ 5 ಜನ ಕೊಲೆ ಮಾಡಿರ್ತಾನೆ. ಆಮೇಲೆ ಅವನು ಶಿಕಾರಿ ಮಾಡ್ಕೊಂಡಿರ್ಬೇಕಾದ್ರೆ ಸೇವಿಗೌಡ್ರನ್ನ ಕಾಂಟ್ಯಾಕ್ಟ್ ಮಾಡ್ತಾನಂತೆ. ಸೇವಿಗೌಡರ್ ಅಂದರೆ ಅವರು ಕರಂಗಲ್ಲೂರವರು, ಅವರು ಶಿಕಾರಿ ಮಾಡ್ತಿದ್ದವರು ಮೊದಲು. ಅವರು ಪಕ್ಕ ಅಲ್ಲ, ತಮಿಳ್ನಾಡು ಪಕ್ಕ ಅಂದರೆ ತಮಿಳ್ನಾಡವರು ಅವರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರು ಹೇಳ್ತಾರಂತೆ, ನೀವು ಆನೆ ಹೊಡೆದು ತಗೊಬನ್ನಿ ಅಂತ ಹೇಳ್ತಾರೆ ಅಷ್ಟೇ. ಅವರು ಸೇವಿಗೌಡರು ಆನೆ ಹೊಡಿತಿದ್ರು, ಆನೆ ಹೊಡೆದ್ಬಿಟ್ಟು ಆನೆ ಕೊಂಬು ನನಗೆ ಕೊಡು, ನಾನು ಸೇಲ್ ಮಾಡ್ತೀನಿ ಅಂತ ಹೇಳ್ತಾರೆ. ಇದು ಹಿಸ್ಟ್ರಿ, ನಮಗೆ ಗೊತ್ತಿಲ್ಲ ಅದು. ಅವರು ಹಿಂಗೆ ಹೇಳ್ತಿದ್ರು, ಅದಕ್ಕೆ ಆ ವೀರಪ್ಪ ಅವ್ರ ಜೊತೆಗೆ ಸೇರ್ಕೊಂಡ. ಆಮೇಲೆ ಆನೆ ಹೊಡೆಯೋಕ್ಕೆ ಶುರು ಮಾಡ್ದ, ಆಮೇಲೆ ಗಂಧ ಮಾಡೋಕ್ಕೆ ಶುರು ಮಾಡ್ದ ಅಂತ ಇರೋದು. ಸರಿ, ಇವನು ಕಾಡಲ್ಲಿ ಇವ್ರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿದಾಗ ಏನು ಮಾಡ್ದ, ಅವಾಗಲೇ ಗ್ಯಾಂಗ್ ಕಟ್ಟಿದ. ಅವನು ಯಾರನ್ನೂ ಹೊಡೆದಿಲ್ವಲ್ಲ, ಅವಾಗಲೇ ಗ್ಯಾಂಗ್ ಕಟ್ಬಿಟ್ಟ. ಕಟ್ಟಾದ್ಮೇಲೆ ಏನಾಯಿತು, ಚಿದಂಬರಂ ಕೊಲೆ ಮಾಡ್ತಾರೆ ತಮಿಳ್ನಾಡು ರೇಂಜ್ ಆಫೀಸರ್ನ. ಗಂಧ ಟ್ರಾನ್ಸ್ಪೋರ್ಟ್ ಮಾಡ್ಬೇಕಾದ್ರೆ ಹಿಡ್ಕೋತಾರೆ. ಇವ್ರದ್ದು ಲಾರಿ ಆ ಕಡೆಗೆ ಹೋಗಲ್ಲ, ಅಲ್ಲಿ ಕೆಸರಲ್ಲಿ ಸಿಗಾಕಬಿಡ್ತದೆ ಲಾರಿ, ಲೋಡ್ ಗಾಡಿ. ಅವರು ಬಿಡಲ್ಲ. ಆ ಟೈಮಲ್ಲಿ ವಾರ್ನ್ ಮಾಡಿರ್ತಾರೆ ಅವ್ರೇನು ಮಾಡ್ತಾರೆ, ಲಾರಿಗೆ ಬೆಂಕಿ ಹಾಕಿ ಹೊರಟೋಯ್ತಾರೆ ರೇಂಜ್ ಆಫೀಸರು. ನಮಗೂ ಬೇಡ ನಿನಗೂ ಬೇಡ ಅಂದ್ಬಿಟ್ಟು ಬೆಂಕಿ ಹಾಕಿ ಹೊರಟೋಯ್ತಾರೆ ಅವರು. ಗಂಧ ಸಮೇತ ಬೆಂಕಿ ಹಾಕ್ಬಿಡ್ತಾರೆ ಅವರು. ಯಾಕಂದ್ರೆ ಇವರು ಫೋರ್ಸ್ ಜಾಸ್ತಿ ಇರುತ್ತೆ, ನಮ್ಮಲ್ಲಿ ಫೋರ್ಸ್ ಕಡಿಮೆ ಇದೆ ತಮಿಳ್ನಾಡು ರೇಂಜ್ ಆಫೀಸರು. ಅದಕ್ಕೆ ಏನು ಮಾಡ್ತಾರೆ, ಅವ್ರು ಬೆಂಕಿ ಹಾಕ್ಬಿಟ್ಟು ಹೊರಟೋಯ್ತಾರೆ. ಅದನ್ನೇ ಇಟ್ಕೊಂಡು ಅವನೇನು ಮಾಡ್ತಾನೆ, ಚಿದಂಬರಂ ರೇಂಜ್ ಆಫೀಸರ್ನ ಕೊಲೆ ಮಾಡ್ತಾನೆ. ಒಂದು ಲೋಡ್ ಗಂಧನೇ ಬಂದು ಹೋದಾಗ ಏನಾಯ್ತು, ಕೆಸರಲ್ಲಿ ಹಳ್ಳಗಳಲ್ಲಿ ದಾಟಬೇಕಲ್ಲ, ದಾಟಕ್ಕಾಗದೇನೆ ಸಿಕ್ಕಾಕತ್ತು ಲಾರಿ. ಸಿಕ್ಕಾಕೊಂಡಾಗ ಆ ಕಡೆ ರೇಂಜ್ ಆಫೀಸರು ಬಂದರು. ಆವಾಗ ಬಂದಾಗ ಏನಾಯ್ತು, ಇವನು ಟ್ರಾನ್ಸ್ಪೋರ್ಟ್ ಮಾಡೋಕ್ಕಾಗಲಿಲ್ಲ, ಅವರು ತಗೊಂಡೋಗಲಿಲ್ಲ, ಅವ್ರು ಜಾಸ್ತಿ ಫೋರ್ಸ್ ಇಲ್ಲಲ್ಲ. ಅವ್ರು ಏನು ಮಾಡ್ತಾರೆ, ಯಾರಿಗೂ ಬೇಕಾಗಿಲ್ಲ, ಬೆಂಕಿ ಹಾಕ್ಬಿಡ್ತಾರೆ. ಬೆಂಕಿ ಹಾಕಿ ಸುಟ್ಟೋಗ್ಬಿಡ್ತದೆ, ಲಾರಿ ಸಮೇತ ಸುಟ್ಟೋಗ್ಬಿಡ್ತದೆ, ಗಂಧಾಗಿದೆ ಎಲ್ಲ ಸುಟ್ಟೋಯ್ತದೆ. ಆಗ ನನಗೆ ಇಷ್ಟು ಲಾಸ್ ಮಾಡಿದ್ನಲ್ಲ ಅಂದ್ಬಿಟ್ಟು ಚಿದಂಬರಂ ಅವ್ರನ್ನ ಕೊಲೆ ಮಾಡ್ತಾರೆ. ಅವಾಗ ಸೈಡ್ಗೆ ಕೊಲೆ ಮಾಡ್ತಾನೆ.
ಅದಾದ್ಮೇಲೆ ಪಾಲಾರ್ ಅಂತ, ನೀವು ಪಾಲಾರ್ಗೆ ಹೋಗಿದ್ರೆ ಮೊನ್ನೆ? ಹೋಗಿದ್ದು. ಪಾಲಾರ್ ಗೇಟ್ ಇದೆಯಲ್ಲ, ಗೇಟಲ್ಲಿ 2 ಕಡೆ ಹೋಟ್ಲಿತ್ತು ತಮಿಳ್ನಾಡಿನವ್ರದ್ದು. ಹೋಟ್ಲ್ಗಳು, ಟೀ ಅಂಗಡಿಗಳು ಇದೆಲ್ಲ ಇತ್ತು ಅಲ್ಲಿ. ಅದು ಅಕ್ರಮ ಅರಣ್ಯ ಪ್ರದೇಶದಲ್ಲಿ ಬಂದು ಕುಂತಿದ್ದು ಅವ್ರದ್ದು ಜಾಗ ಅಲ್ಲ ಅದು. ಕರ್ನಾಟಕ ಬಾರ್ಡರ್ ಒಳಗೆ ಹೋಟ್ಲ್ ಹಾಕೊಂಡಿದ್ರು. ಆ ಹೋಟ್ಲ್ ಹಾಕೊಂಡಿದ್ದವ್ರು ಚೆಕ್ ಪೋಸ್ಟಿನ ಮೇಲಕ್ಕೆ, ಅದು ಚೆಕ್ ಪೋಸ್ಟ್ ಇದೆ ಅಲ್ಲೇ, ಚೆಕ್ ಪೋಸ್ಟಿನ ಮೇಲಕ್ಕೆ ಸುಮ್ಮನೆ ಏನೋ ಟೀ ಅಂಗಡಿ ಮಾಡೋರ್ ಥರ, ಆದ್ಮೇಲೆ ಸಣ್ಣ ಹೋಟ್ಲು, ನೀವು ಮಡಗಿದ್ರೆ ಇನ್ನೊಬ್ರು ಮಡಗೋದು, ಇನ್ನೊಬ್ರು ಮಡಗಿದ್ರೆ ಮತ್ತೊಬ್ರು ಮಡಗೋದು, ಈ ಥರ ಎಲ್ಲ ಬಂದು ಅಲ್ಲಿ ಹಾಕೊಂಡಿರ್ತಾರೆ. ಒಂದು 20 ಗುಡಿಸಲು ಇರ್ತದೆ ಅಲ್ಲಿ. ಆ ಗುಡಿಸಲಿಗೆ ಏನಾಯ್ತದೆ, ಈ ಮೋಹನೆ ಇರ್ತಲ್ಲ ಗಾರ್ಡು, ಅವ್ರು ಏನು ಮಾಡ್ತಾರೆ, ಇಲ್ಲಿಂದ ಸಪ್ಲೈ ವೀರಪ್ಪನ್ಗೆ ಹೋಗುತ್ತೆ ಅಂದ್ಬಿಟ್ಟು ಗೊತ್ತಾಗುತ್ತೆ ಇವ್ರಿಗೆ. ಸಪ್ಲೈ, ರೇಷನ್ ಸಪ್ಲೈ ಅಥವಾ ಮಾಹಿತಿ ಇದೆಲ್ಲ ಹೋಗುತ್ತಲ್ಲ ಅಂತ ಹೇಳಿ ಅದನ್ನ BK ಸಿಂಗ್ ಸಾಹೇಬ್ರು DF ಇರ್ತಾರೆ, ಅವಾಗಲೇ ಖಾಲಿ ಮಾಡಿಸ್ಬಿಡ್ತಾರೆ. ಎಲ್ಲಾರನ್ನೂ ಖಾಲಿ ಮಾಡಿಸ್ತಾರೆ. ಅವ್ನು ಸ್ವಲ್ಪ ಲಿಂಕ್ ಹೋಯ್ತಲ್ಲ ಅಲ್ಲಿ, ಅವ್ರಿಗೆ ಜಾಗ ಇಲ್ಲ ಅಂದಮೇಲೆ ಅವ್ರ ಲಿಂಕ್ ಎಲ್ಲಿ ಸಿಗುತ್ತೆ. ಅದಕ್ಕೆ ಏನು ಮಾಡ್ತಾನೆ ವೀರಪ್ಪ ಬಂದ್ಬಿಟ್ಟು ಮೋಹನ ಇನ್ನೂ ಹೊಡೆದಾಕ್ಬಿಡ್ತಾರೆ ಅಲ್ಲಿ ಪಾಲಾರ್ ಗೇಟಲ್ಲಿ. ಅದೇ ನೀವು ಬ್ರಿಡ್ಜ್ ಮೇಲೆ ಮೋಹನ ಗಾರ್ಡ್ ಹೊಡೆದಾಕ್ತಾರೆ. ಆನಂತರ ಏನಾಯ್ತದೆ, 1 ತಿಂಗಳು ಎಲ್ಲ ಸಬ್ ಇನ್ಸ್ಪೆಕ್ಟರ್ಗಳಿಗೂ ಡೆಪ್ಯುಟೇಷನ್ ಇರ್ತದೆ. ನಮ್ಮ ಶ್ರೀನಿವಾಸ ಅವ್ರು ಬಂದಿರಲ್ಲ, ಅವಾಗ ಡೆಪ್ಯುಟೇಷನ್ ಮಾಡಿರ್ತಾರೆ. ಎಲ್ಲ 1 ತಿಂಗಳು ಡ್ಯೂಟಿ ಮಾಡಿ ವಾಪಸ್ ಹೋಗ್ತಾರೆ. ಇವ್ರೇನಾಗುತ್ತೆ, ಅಲ್ಲ ಗೋಪಿನಾಥಮ್ಮ ಮಾದೇಶ್ವರ ಬೆಟ್ಟ ಎಷ್ಟು ಇಟ್ಕೊಟ್ರು ಅವಾಗ. ಶ್ರೀನಿವಾಸ ಸಾಹೇಬ್ರು ಬಂದ್ಮೇಲೆ ಗೋಪಿನಾಥಮ್ಮ ಇಟ್ಕೊಟ್ರಾಯ್ತದೆ. ಸರಿ, ಆವಾಗ ಏನಾಯ್ತದೆ, ಅವ್ರು ಬಂದ್ಬಿಟ್ಟು ಶ್ರೀನಿವಾಸ ಸಾಹೇಬ್ರು ಇವರು ಎಲ್ಲ ಇರ್ತಾರಲ್ಲ, ಆಗ SP ಬಿಪಿನ್ ಗೋಪಾಲ್ ಕೃಷ್ಣ ಸಾಹೇಬ್ರ ಕಂಟ್ರೋಲ್ ಅದೆಲ್ಲ ಇರ್ತದೆ. ಹೊಸ್ದಾಗೇನು STFಗೆ ಅಂತೇನು ಇರಲ್ಲ. ಆಗೇನಾಯ್ತದೆ, ಎಲ್ಲ ಕಡೆಯವ್ರು ಬರ್ತಾರೆ. ಬಂದಾಗ ಬಂದು 1 ತಿಂಗಳು ಇರ್ತಿರ್ತಾರೆ. ಆವತ್ತು ದಿನೇಶು, ರಾಮಲಿಂಗಮ್ಮ, ಜಗನ್ನಾಥ್ ಸಾಹೇಬ್ರು ಅವರೆಲ್ಲ ಒಳ್ಳೆ ಪ್ರಾಂಪ್ಟ್ ಆಫೀಸರು. ಅವರೆಲ್ಲ ಲಾಸ್ಟ್ ದಿನ ಹೋಗಿ ಸ್ನಾನ ಎಲ್ಲ ಮಾಡ್ಕೊಂಡು ಬರೋಣ, ಹೊಗಿನ ಕಾಲಲ್ಲಿ ಅಲ್ಲಿ ಮಸಾಜ್ ಮಾಡ್ತಾರೆ, ಎಣ್ಣೆ ಹಾಕಿ ಮೈಗೆಲ್ಲ ಮಸಾಜ್ ಮಾಡ್ತಾರೆ. ಮಸಾಜ್ ಮಾಡ್ಕೊಂಡು ಆಮೇಲೆ ಹೋಗೋಣ ಅಂದ್ಬಿಟ್ಟು ನಮ್ಮ ಒಬ್ಬರು ರೇಂಜ್ ಆಫೀಸರ್ ಇದ್ರು, ಎಲ್ಲ ಸ್ಟಾಫ್ ಎಲ್ಲ 2 ಜೀಪಲ್ಲಿ ಹೋಗ್ತಾರೆ. ಅವರು ಓಟ್ ಟೈಮಲ್ಲಿ ಏನಾಗುತ್ತೆ, ಇವನು ರೆಡಿಯಾಗಿ ಇವ್ನಿಗೆ ಇನ್ಫಾರ್ಮೇಷನ್ ಬರ್ತದೆ ವೀರಪ್ಪನಿಗೆ. ಮೇಲ್ಗಡೆ ಮೆಟ್ಕಲ್ಲು ಅರಣ್ಯ ಪ್ರದೇಶ ಅಂತ ಅದ್ರ ಹೆಸರು, ಎಡಗಡೆ ಈಗ ಗ್ರೈನೇಟ್ ಕ್ವಾರಿ ಅದು ಹೈಟಲ್ಲಿದೆ. ಆ ಎತ್ತರಲ್ಲಿ ನಿಂತ್ಕೊಂಡು ಎಲ್ಲ ರೆಡಿ ಇರ್ತಾರೆ, ಕುಂತಿರ್ತಾರೆ ಕಾಯ್ಕೊಂಡು ಅವ್ರು ಬರೋ ತನಕ. ಅವ್ರು ಮುಂದೆ ಬಂದು ಜೀಪು ನಿಂತ ತಕ್ಷಣ ಫೈರಿಂಗ್ ಶುರು ಆಯ್ತದೆ. ಫೈರಿಂಗ್ ಶುರು, ಕಲ್ಲು ಅಡ್ಡ ಹಾಕಿರ್ತಾರೆ, ನಿಲ್ತದಲ್ಲ. ಆಗ ಚಿಕ್ಕ ದಾರಿ, ಇಷ್ಟು ದೊಡ್ಡ ಈಗ ಇದೆಯಲ್ಲ, ಇಷ್ಟು ದೊಡ್ಡ ದಾರಿ ಇಲ್ಲ, ಚಿಕ್ಕ ದಾರಿ. ಒಂದು ಜೀಪ್ ಪಾಸ್ ಆಗಬೇಕು ಅಂದರೆ ನಮ್ಮ ಪುಟ್ ಬೋರ್ಡ್ ತಡ್ಕೊತಾ ಇತ್ತು ಆ ಜಾಗದಲ್ಲಿ. ನಾವು ಹತ್ತಿವಲ್ಲ ಗಾಡಿ ಒಳಗಡೆ, ಅದಕ್ಕೆ ಪುಟ್ ಬೋರ್ಡ್ ಅಂತೀವಿ ನಾವು. ಆ ಪುಟ್ ಬೋರ್ಡ್ ತಡ್ಕೊತಾ ಇತ್ತು, ಅಷ್ಟು ಚಿಕ್ಕ ಜಾಗ. ಆ ಜಾಗದಲ್ಲಿ ಏನಾಯ್ತದೆ, ಕಲ್ಲಿತ್ತಲ್ಲ, ನಿಲ್ಸ್ಲೇಬೇಕಲ್ಲ, ಕಲ್ಲಿದ್ಮೇಲೆ ನಾವು ಎತ್ತಲೇಬೇಕಲ್ಲ. ನಿಲ್ಸಿದ ತಕ್ಷಣ ಫೈರಿಂಗ್ ಸ್ಟಾರ್ಟ್ ಆಯ್ತದೆ. ಯಾರು ಕೆಳಗಡೆ ಇಳಿಯೋದೇ ಇಲ್ಲ, ಅವ್ರು ರೆಡಿ ಕುಂತಿರ್ತಾರೆ. ರೆಡಿ ಕುಂತ ತಕ್ಷಣ ಇಳಿಯೋದೇ ಇಲ್ಲ, ನಿಲ್ಸಿದ ತಕ್ಷಣ ಫೈರಿಂಗ್ ಶುರು ಆಯ್ತದೆ. ಫೈರಿಂಗ್ ಆದಾಗ ಏನಾಯ್ತದೆ, ದಿನೇಶು, ರಾಮಲಿಂಗಮ್ಮ, ಜಗನ್ನಾಥ, ಪಾಪ ದಿನೇಶ್ ಸಾಹೇಬ್ರು ಅವ್ರು ಕೆಳಗಡೆ ಇಳಿತಾರೆ. ಕೆಳಗಡೆ ಇಳ್ಬಿಟ್ಟು ಅವ್ರು ಸ್ವಲ್ಪ ರ್ಯಾಸಾಗಿ ಮಾತಾಡ್ತಾರಂತೆ ಅಲ್ಲಿ ಆ ಜಾಗದಲ್ಲಿ. ಆದರೂ ಅವ್ನು ಬಿಡಲ್ಲ, ಅವ್ರಿಗೆ ಹೊಡೆದ್ಬಿಡ್ತಾನೆ. ಅದರಲ್ಲಿ 4 ಜನ ಸಬ್ ಇನ್ಸ್ಪೆಕ್ಟ್ರು, ಒಬ್ಬ ಪೊಲೀಸು, ಇನ್ನು ಸಣ್ಣ ಪುಟ್ಟ ಏಟ್ಗಳಾಯ್ತವೆ. ಆ ಸಣ್ಣ ಪುಟ್ಟ ಏಟಾದವ್ರಿಗೆ ತಗೊಂಡೋಗಿ ಇನ್ನೊಬ್ರು ಇನ್ಸ್ಪೆಕ್ಟರ್ ಇದ್ದವರು ತಗೊಂಡೋಗಿ ಧರ್ಮಪುರಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡ್ತಾರೆ. ಅವ್ರಿಗೆ ಅಲ್ಲಿಗೆ ಧರ್ಮಪುರಿ ಹತ್ರ ತಮಿಳ್ನಾಡು, ಅಲ್ಲಿಗೆ ಅಡ್ಮಿಟ್ ಮಾಡ್ತಾರೆ. ಆಮೇಲೆ ಅಂದ್ರೆ ಅವ್ರದ್ದು ಡೆಪ್ಯುಟೇಷನ್ ಮುಗಿತಾ ಇತ್ತು 1 ತಿಂಗಳು ಕೊನೆ ಊರಿಗೆ ಹೋಯ್ತಾ ಇದ್ರಲ್ಲ, ಅವ್ರು ಹೋಗಿ ಏನೋ ಇಲ್ಲಿ ಮಸಾಜ್ ಮಾಡ್ತಾರಲ್ಲ ಏನೋ ಅಂತ ಸ್ವಲ್ಪ ಒಂದೇನೋ ಬಂದಿದ್ರಲ್ಲ, ಅಲ್ಲಿ ಮಸಾಜ್ ಮಾಡಿ ಮತ್ತೆ ಸ್ನಾನ, ಅಲ್ಲೇ ನೀರು ಬೀಳ್ತಲ್ಲ, ಅಲ್ಲಿ ಸ್ನಾನ ಮಾಡಕ್ಕೆ ಹೋಗಿ ಬರ್ತಾ ಇರ್ಬೇಕಾದ್ರೆ ಆಗೋದು ಅದು. ಆಮೇಲೆ ಶ್ರೀನಿವಾಸ ಅವ್ರು ಬರ್ತಾರೆ ಅಲ್ಲಿಗೆ, ದಿನೇಶ್ ಸರ್ ಇವ್ರದೆಲ್ಲ ಆದ್ಮೇಲೆ ಶ್ರೀನಿವಾಸ ಅವ್ರು ಬರ್ತಾರೆ.